ರಾಮ ಮಂದಿರದಲ್ಲಿ ನಿನ್ನೆಯಿಂದಲೇ ಪ್ರಾಣ ಪ್ರತಿಷ್ಠಾಪನೆಯ ವಿವಿಧ ವಿಧಿಗಳು ಶುರುವಾಗಿದೆ. ಇವತ್ತು ಕೂಡ ಅದು ಮುಂದುವರಿತಾ ಇದೆ. ಈಗಾಗಲೇ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಅದರ ಬೆನ್ನಲ್ಲೇ ಬಾಲರಾಮನ ಕೂರಿಸುವ ಪೀಠಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಬಾಲರಾಮನನ್ನ ಪ್ರತಿಷ್ಠಾಪನೆಗೊಳಿಸುವಂತಹ ಪೀಠಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ರಾಮ ಜನ್ಮಭೂಮಿ ಟ್ರಸ್ಟ್ನ ಮಹಾಂತ ದಿನೇಂದ್ರ ದಾಸ್ ಅವರಿಂದ ಈ ವಿಧಿವಿಧಾನಗಳೆಲ್ಲವೂ ಕೂಡ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅರ್ಚಕ ಸುನಿಲ್ ದಾಸ್ ರಿಂದ ಕೂಡ ಗರ್ಭಗುಡಿಯಲ್ಲಿ ವಿಧಿವಿಧಾನ ಆಗ್ತಾ ಇದೆ. ಅರ್ಚಕ ಸುನಿಲ್ ದಾಸ್ ಈ ವಿಚಾರದ ಬಗ್ಗೆ ಬಣ್ಣಿಸಿದ್ರು. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾಗಿರುವಂತಹ ಸಕಲ ತಯಾರಿ ಹಾಗೂ ಪೂಜೆಯನ್ನ ಅಲ್ಲಿ ಮುಂದುವರಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಗರ್ಭಗುಡಿ ಒಳಗೆ ಎಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗುತ್ತೋ ಅಲ್ಲಿ ಅದಕ್ಕೂ ಮುಂಚೆನೆ ಪೂಜೆ ಹಲವು ಕ್ರಿಯಾವಿಧಿಗಳನ್ನ ನೆರವೇರಿಸಲಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಬಾಲರಾಮ ಪ್ರತಿಷ್ಠಾಪನೆಗೊಳ್ಳುವಂತಹ ಗರ್ಭಗುಡಿಯ ಒಳಗೆ ಪ್ರತಿಷ್ಠಾಪನೆಗೂ ಮುಂಚೆ ಒಂದಷ್ಟು ವಿಧಿವಿಧಾನಗಳನ್ನ ಅರ್ಚಕ ವೃಂದ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಶಂಖನಾದ ಮೊಳಗ್ತಾ ಇದೆ, ಶಾಸ್ತ್ರೋಕ್ತವಾಗಿ ಅಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅನೇಕ ರೀತಿಯಾದಂತಹ ವಿಧಿವಿಧಾನಗಳು ನಡೆಯುತ್ತೆ. ಆಮೇಲೆ ನಿರಂತರವಾಗಿ ಈ ಜಾಗ ಮಾತ್ರ ಅಲ್ಲ, ರಾಮನಿಗೆ ಸಂಬಂಧಪಟ್ಟಂತೆ ಬಾಲರಾಮನಿಗೆ ಸಂಬಂಧಪಟ್ಟಂತೆ ಆ ಮೂರ್ತಿಯನ್ನ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗ್ತಾರೋ ಅಲ್ಲಿ ಎಲ್ಲವೂ ಕೂಡ ಅಷ್ಟೇನೆ ವಿವಿಧ ರೀತಿಯಲ್ಲಿ ಆಗಮಶಾಸ್ತ್ರ, ಅಥರ್ವಣ ವೇದ, ಯಜುರ್ವೇದ, ಪುರಾಣಗಳಲ್ಲಿ ಯಾವ್ದ್ಯಾವ್ದನ್ನ ಉಲ್ಲೇಖಿಸಿದ್ದಾರೋ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಅನುಸರಿಸಬೇಕಾದ ಕ್ರಮಗಳು ಅದೆಲ್ಲವನ್ನ ಅಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತಾ ಇದೆ. ಪೂರ್ಣಗೊಂಡಿರುವಂತಹ ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೂ ಮುನ್ನ ನಡೀತಾ ಇರುವಂತಹ ಪೂಜೆಯನ್ನ ನೀವೀಗ ಅಯೋಧ್ಯೆಯ ನೇರ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಅರವಿಂದ್. ಈಗ ಅಲ್ಲಿ ಒಂದಷ್ಟು ವಿಧಿವಿಧಾನಗಳು ನಡೀತಾ ಇರೋದನ್ನ ಗಮನಿಸ್ತಾ ಇದ್ವಿ. ಈ ವಿಧಿವಿಧಾನದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಮತಾ, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಶಾಸ್ತ್ರೋಕ್ತವಾಗಿ ಪ್ರತಿದಿನ ಏನೇನು ನಡಿಬೇಕು ಅಂತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಪಟ್ಟಿ ಅದೇ ಸಮಯಕ್ಕೆ ತಕ್ಕಂತೆ ಎಲ್ಲವೂ ಕೂಡ ನಡೀತಾ ಇದೆ. ಇವತ್ತು ಬೆಳಗ್ಗೆ ಸರಯೂ ಘಾಟ್ನಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ನ ಯಜಮಾನ್ ಅಂತ ಏನು ಕರೀತಾರೆ ಆ ಮುಖ್ಯಸ್ಥರು ದಂಪತಿ ಸಮೇತರಾಗಿ ಬಂದು ಸರಯೂ ಘಾಟ್ನಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸರಯೂ ನದಿಯ ತೀರ್ಥ ಅಂತಂದ್ರೆ ಆ ನೀರನ್ನು ತೆಗೆದುಕೊಂಡು ಬರಲಾಗಿದೆ. ಇದು ಒಂದು ಕಡೆ ನಡೆದರೆ, ಎರಡನೇದು ರಾಮ ಜನ್ಮಭೂಮಿಯ ಗರ್ಭಗುಡಿ ಅಂತ ನಾವೇನು ಹೇಳ್ತೀವಿ, ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಏನಾಗುತ್ತೆ ಆ ಜಾಗದ ಕ್ಲೀನಿಂಗ್ ಅಂತಂದ್ರೆ ಶಾಸ್ತ್ರೋಕ್ತವಾಗಿ ಅದನ್ನ ಶುಚಿಗೊಳಿಸುವಂತಹ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಈಗಾಗಲೇ ನೆರವೇರಿದೆ. ಇದರ ಜೊತೆಗೆ ಇವತ್ತು ಸಾಯಂಕಾಲಕ್ಕೆ ಅಂದ್ರೆ ಆಸುಪಾಸು 7-7:30 ಆ ಸಂದರ್ಭಕ್ಕೆ ರಾಮಲಲ್ಲಾ ಮೂರ್ತಿ ಯಾವುದು ಪ್ರತಿಷ್ಠಾಪನೆ ಆಗ್ತಾ ಇದೆ ಅದನ್ನ ಪರಿಸರ ಪ್ರವೇಶವನ್ನ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಪರಿಸರ ಪ್ರವೇಶವನ್ನ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಮುಖ್ಯ ದ್ವಾರದಿಂದ ಅಂದ್ರೆ ಮುಖ್ಯ ರಸ್ತೆಯಿಂದ ದೇವಸ್ಥಾನದ ಒಳಕ್ಕೆ ಕೊಂಡೊಯ್ತಾರ ಅಥವಾ ರಾಮ ಜನ್ಮಭೂಮಿಯ ದೇವಸ್ಥಾನದ ಆವರಣದಲ್ಲಿ ಅದನ್ನು ಮಾಡ್ತಾರ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಇವೆಲ್ಲವೂ ಕೂಡ ಇವತ್ತು ಏನೇನು ಶಾಸ್ತ್ರೋಕ್ತವಾಗಿ ನಡೀಬೇಕಾಗಿತ್ತು ಆ ಕಾರ್ಯಗಳು ನಡೆದಿದೆ. ಇದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬೇರೆ ಬೇರೆ ದೇಶಗಳಿಂದ, ಈಗ ನಮ್ಮ ದೇಶದ ಪವಿತ್ರ ನದಿಗಳಿಂದ ಈಗಾಗಲೇ ಪವಿತ್ರ ತೀರ್ಥವನ್ನು ತಂದಿದ್ದಾರೆ ರಾಮನ ಅಭಿಷೇಕಕ್ಕೋಸ್ಕರ. ಇವತ್ತು ಏರ್ಪೋರ್ಟ್ಗೆ ಬಹಳ ವಿಶೇಷವಾಗಿ ಬೇರೆ ಬೇರೆ ದೇಶಗಳ ಪವಿತ್ರ ನದಿಯನ್ನ ಅವರೇ ಉತ್ಸಾಹಿತರಾಗಿ ಅವರೇ ಸ್ವ ಇಚ್ಛೆಯಿಂದ ದೇಶಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಈಗ ದೇವಸ್ಥಾನದ ಪ್ರಾಂಗಣಕ್ಕೆ ತಲುಪಿದೆ ಅಂತಕ್ಕಂಥ ಮಾಹಿತಿ ಇದೆ. ಇದುವರೆಗೂ ಕೂಡ ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯ ದೇವಸ್ಥಾನದ ಆವರಣಕ್ಕೆ ಪ್ರವೇಶವನ್ನು ಕಲ್ಪಿಸ್ಕೊಟ್ಟಿಲ್ಲ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು, ನಾನು ಕೂಡ ದೇವಸ್ಥಾನದ ಮುಂಭಾಗದಲ್ಲೇ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಜನ ಬರ್ತಾ ಇದ್ದಾರೆ. ಬಟ್ ಒಳಗಡೆಗೆ ಕೆಲವ್ರನ್ನ ಒಂದು 50 ಅಡಿಗಳ ತನಕ ಬಿಡ್ತಾರೆ ಮುಂದಕ್ಕೆ ಹೋಗೋದಕ್ಕೆ ಅಷ್ಟೇ, ಅಲ್ಲಿಂದ ಮುಂದಕ್ಕೆ ಯಾರಿಗೂ ಬಿಡ್ತಾ ಇಲ್ಲ. ಯಾರು ಕೂಡ ಮೊಬೈಲ್ ಕ್ಯಾಮ್ರಾ ಯಾವುದನ್ನು ತಗೊಂಡು ಹೋಗೋಂಗಿಲ್ಲ.
ಎಲ್ರಿಗೂ ಕೂಡ ಕಂಪ್ಲೀಟ್ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ನೀವು ಅದೆಲ್ಲವನ್ನ ಒಂದು ಕಡೆ ಬೇರೆ ಕಡೆ ಪೊಲೀಸರಿಗೆ ಸರೆಂಡರ್ ಮಾಡಿ, ನಿಮ್ಮ ಕ್ಯಾಮೆರಾ ಮತ್ತು ಮೊಬೈಲನ್ನು ಸರೆಂಡರ್ ಮಾಡಿ ಹಾಗೆ ಹೋಗಿ ಬರ್ತೀನಿ ಅಂದರೆ ಒಂದು 50 ಹೆಜ್ಜೆ ಮುಂದಕ್ಕೆ ಹೋಗಿ ಬರಬಹುದು. ಅದನ್ನು ಬಿಟ್ಟರೆ ಬೇರೆ ಎಲ್ಲವನ್ನ ಕೂಡ ಬ್ಲಾಕ್ ಮಾಡಿದ್ದಾರೆ. ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ಈಗಾಗಲೇ ಕರಸೇವನೆ ಅಂತಕ್ಕಂಥ ಜಾಸ್ತಿ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಕೆಲವರು ಸ್ವ ಇಚ್ಛೆಯಿಂದ ಬಂದು ದೇವಾಲಯದ ಮುಂಭಾಗದಲ್ಲಿ ರಂಗೋಲಿಯನ್ನು ಬಿಡಿಸಿರ್ತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅದು ಇವರ ಹರಕೆ, ಅದು ಇವ್ರು ಮಾಡ್ಕೊಂಡಿರ್ತಕ್ಕಂಥ ಒಂದು ಹರಕೆ. ಹಾಗಾಗಿ ಅದನ್ನು ತೀರಿಸೋದಕ್ಕೋಸ್ಕರ ಬಂದು ಆ ರಂಗೋಲಿಯ ಮಧ್ಯಭಾಗದಲ್ಲಿ ರಾಮನ ಬಿಲ್ಲು ಬಾಣ ಮತ್ತು ಆಂಜನೇಯನ ಗದೆಯನ್ನು ಇಟ್ಟು ಒಂದು ರಂಗೋಲಿ, ಈ ಥರದ ಸೇವೆಯನ್ನು ಮಾಡ್ತಕ್ಕಂಥವ್ರು ಬರ್ತಾರೆ, ಸೇವೆಯನ್ನು ಸಲ್ಲಿಸ್ತಾರೆ, ಹೋಗ್ತಾರೆ. ಆದರೆ ದೇವಸ್ಥಾನದಲ್ಲಿ ಇಲ್ಲಿಂದ ಮುಂದಕ್ಕೆ ಇನ್ನೂ ಪ್ರವೇಶವನ್ನು ಕಲ್ಪಿಸ್ಕೊಟ್ಟಿಲ್ಲ. ದಿನ ಕಳೀತಾ ಇದ್ದಂಗೆ 22ನೇ ತಾರೀಕು ಬರ್ತಾ 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 ನನ್ನ ಪ್ರಕಾರ ಇದೆಲ್ಲದಕ್ಕೂ ಕೂಡ ಹೆಚ್ಚಿನ ನಿಬಂಧನೆಗಳನ್ನು ಹಾಕ್ತಾರೆ. ಯಾಕೆಂತಂದರೆ ರಾಮಲಲ್ಲಾನ ಮೂರ್ತಿಯನ್ನು ಕಣ್ತುಂಬ್ಕೊಂಡ್ಬಿಡ್ಬೇಕು ಅಂತಕ್ಕಂಥ ಆಸೆ ಎಲ್ರಿಗೂ ಇದೆ. ಹೇಗಾದರೂ ಸರಿ ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲೇ ಸರಿ ನೋಡ್ಬಿಡ್ಬೇಕು ಅಂತ. ಆದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಕೊಡ್ತಿಲ್ಲ. ಇನ್ನೊಂದು, ಅವರೇ ಬಿಡುಗಡೆ ಮಾಡಿರ್ತಕ್ಕಂಥ ದೇವಸ್ಥಾನದ ಫೋಟೋಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪಿಕ್ಚರ್ಸ್ಗಳನ್ನ ತೆಗೆಯೋದಕ್ಕೆ ಬಿಡ್ತಾ ಇಲ್ಲ. ಅಷ್ಟು ನಿಬಂಧನೆಗಳ ಜೊತೆ ಕೆಲಸ ಕಾಮಗಾರಿಗಳು ಮತ್ತು ಶಾಸ್ತ್ರೋಕ್ತವಾದ ಪೂಜಾ ವಿಧಿವಿಧಾನಗಳು ಮುಂದುವರೆದಿದೆ. ಮಮತಾ. ಓಕೆ ಅರವಿಂದ್, ವಾಪಸ್ ಬರ್ತೀನಿ, ಹಾಗೆ ಹೋಲ್ಡಲ್ಲಿರಿ.